ನಾಗಮಂಗಲದ ಅಭಿವೃದ್ಧಿ ಪರ್ವ ಸಚಿವ ಎನ್ ಚೆಲುವರಾಯಸ್ವಾಮಿರವರಿಗೆ ಕಾರ್ಯವೈಖರಿಗೆ ಕೊಡಗಹಳ್ಳಿ ಜನತೆ ಜೈ ಹೋ. ರಾಜಕಾರಣ ಎಂದ್ರೆ ಕೇವಲ ಅಧಿಕಾರವಲ್ಲ, ಅದು ಜನರ ಸೇವೆ ಎಂಬುದನ್ನ ಎನ್ ಚೆಲುವರಾಯಸ್ವಾಮಿರವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಾಲೂಕಿನ ದೇವಲಾಪುರ ಹೋಬಳಿಯ ಕೊಡಗಹಳ್ಳಿ ಗ್ರಾಮದಲ್ಲಿ ದಶಕಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ಸಮಸ್ಯೆಗಳಿಗೆ ಸಚಿವರು ಮುಕ್ತಿ ಆಡಿದ್ದು ಗ್ರಾಮಸ್ಥರು ಹಬ್ಬದ ಸಂಭ್ರಮದಲ್ಲಿದ್ದಾರೆ. ರೈತರ ಪಾಲಿನ ಭಾಗ್ಯವಿದಾತ ಕೆರೆಗೆ ಜೀವ ತುಂಬಿದ್ದ ಸಚಿವ ಕೊಡಗಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕೆರೆ ಕಟ್ಟೆಯ ಏರಿ ಒಡೆದು ಹೋಗಿ ನೀರಿಲ್ಲದೆ ರೈತರು ಮತ್ತು ದನ ಕರುಗಳು ಸಂಕಷ್ಟ ಎದುರಿಸುತ್ತಿದ್ರು. ಗ್ರಾಮದ ಹಿರಿಯರು ಸಚಿವರ ಮುಂದೆ ಈ ನೋವನ್ನು ತೋಡಿಕೊಂಡಾಗ ಕ್ಷಣಾರ್ಧದಲ್ಲಿ ಸ್ಪಂದಿಸಿದ್ದ ಸಚಿವರು ಕಾಮಗಾರಿಗೆ ಆದೇಶ ನೀಡಿದ್ರು. ನನ್ನ ಮತದಾರ ಪ್ರಭುಗಳಿಗಿಂತ ಹೆಚ್ಚಿನ ಪುಣ್ಯದ ಕೆಲಸ ಯಾವುದೂ ಇಲ್ಲ ಎಂದು ಹೇಳಿ ಸಚಿವರು ಈ ಕೆರೆಗೆ ಕಾಯಕಲ್ಪ ನೀಡಿದ್ದಾರೆ. ಸದ್ಯ ಈಗ ಕಾಮಗಾರಿಕೆ ಅಂತಿಮದಲ್ಲಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸುಮಾರು ವರ್ಷಗಳ ರಸ್ತೆ ಸಂಕಷ್ಟಕ್ಕೆ ಹಿತಶ್ರೀ 12.5 ಕೋಟಿ ವೆಚ್ಚದಲ್ಲಿ ಹೈಟೆಕ್ ರಸ್ತೆ. ನಾಗಮಂಗಲದಿಂದ ಮೈಲಾರ್ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಳೆದ 4 ದಶಕಗಳಿಂದ ಹಳ್ಳ ಬಿದ್ದು ಸಂಚಾರ ದುರಸ್ತವಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಸಚಿವರು ದಾಖಲೆ ಸಮಯದಲ್ಲಿ ಅಂದ್ರೆ ಕೇವಲ 3 ತಿಂಗಳುಗಳಲ್ಲಿ 12.5 ಕೋಟಿ ರು ವೆಚ್ಚದಲ್ಲಿ ಈ ರಸ್ತೆಯನ್ನು ಆಧುನಿಕ ಹೈವೇ ಮಾದರಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಅದ್ಭುತ ಕೆಲಸಕ್ಕೆ ಗ್ರಾಮದ ಪ್ರತಿಯೊಬ್ಬರೂ ಕೈಮುಗಿದು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅಲ್ಲಿನ ಸ್ಥಳೀಯರ ಮಾತು, ನಮ್ಮ ಚೆಲುವಣ್ಣನವರು ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡುತ್ತಾರೆ. ಕೊಡಗಳ್ಳಿಯ ಪ್ರತಿ ಮನೆಗೂ ಸರ್ಕಾರದ ಸವಲತ್ತುಗಳು ತಲುಪುವಂತೆ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯೇ ಅವರ ಉಸಿರಾಗಿದೆ. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕೊಡಗಹಳ್ಳಿ ರಾಮಿರವರು ಸ್ಪಷ್ಟನೆ ನೀಡಿದ್ದಾರೆ. ವರದಿ ಮಂಜು ಮುಳ್ಳುಕಟ್ಟೆ, ಬೆಳಕು ನ್ಯೂಸ್ ಸಂಪಾದಕರು. ಕೊಡಗಳ್ಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು. ಏನಂತ ಅಂತಂದರೆ ಸುಮಾರು ಒಂದು 20-30 ವರ್ಷದಿಂದ ಈ ಕುಡಿಯೋ ನೀರಿಗಾಗಲಿ ಮತ್ತೊಂದಲ್ಲಿ ಹಸುಕರಿಗೆ ದನಕರಿಗಳಿಗಾಗಲಿ ಏರಿ ಒಂದು ಸ್ವಲ್ಪನೂ ನೀರು ನಿಲ್ತಾ ಇಲ್ಲ ಅಂತೇಳಿ ತುಂಬ ಜನ ಬೇಡಿಕೆ ಇಟ್ಟರು. ಹಾಗಾಗಿ ನಾವು ಸುಮಾರು ಜನಗಳೆಲ್ಲ ಹೋಗಿ ವಿಶ್ವಾಸ ತಗೊಂಡು ನಮ್ಮ ಚೆಲುವರಾಯಸ್ವಾಮಿ ಸಾಹೇಬ್ರ ಹೇಳ್ಕೊಂಡ್ವಿ. ಖಂಡಿತವಾಗ್ಲಿ ಮಾಡೋಣ, ದನ ಕರುಗಳಿಗಿಂತ ಮತ್ತು ಜನಗಳಿಗಿಂತ ಪುಣ್ಯ ಕೆಲಸ ಇನ್ಯಾವುದಿಲ್ಲ ಅಂತೇಳಿ ನಮಗೊಳ್ಳೆ ಸಹಕಾರ ನೀಡಿದ್ರು. ಅದೇ ಥರನೇ ಕೆಲಸ ಸಂಪೂರ್ಣ ಇನ್ನು ಕಾಮಗಾರಿ ನಡೀತಿದೆ. ಎಲ್ಲ ಥರನೂ ಸಪೋರ್ಟ್ ಕೊಟ್ಟರು ಜನಗಳು. ಹಾಗೆ ನಾವು ತುಂಬ ವರ್ಷದಿಂದ ಒಂದು 40-30 ವರ್ಷ ಆಗಿತ್ತು ನಾಗಮಂಗಲದಿಂದ ಮೈಲಾರಪಟ್ಟಣಕ್ಕೆ ಬರೋಕ್ಕಂತ ರಸ್ತೆ ತುಂಬ ಹದಗೆಟ್ಟಾಗಿರೋಂಥ ಪರಿಸ್ಥಿತಿಲಿ ನಂಬ್ತಿರೋ ಬಿಡ್ತಿರೋ ಒಂದು 12.5 ಕೋಟಿ ಬಜೆಟ್ ಇಮಿಡಿಯೇಟ್ಲಿ ಒಂದು 3 ಮಂತ್ ಕೆಲಸ ಮುಗಿಬೇಕು ಅಂತೇಳಿ ಇವತ್ತು ನ್ಯಾಷನಲ್ ಹೈವೇ ನೋಡ್ದಂಗೆ ಆಗ್ತೈತಿ ರೋಡ್ನ. ನಾವು ಮನ್ಸಿನ್ಗೆ ಏನಿಲ್ಲ, ದೇವ್ರ ಥರ ಅನ್ಕೋಬೇಕು ನಾವೆಲ್ಲ ಸುತ್ತಮುತ್ತ ಹಳ್ಳಿಯರು. ಅದೇ ಥರನೇ ಸಪೋರ್ಟ್ ಕೊಡ್ತಾವ್ರೆ. ಎಲ್ಲ ಜನಕ್ಕೆ ಹೇಳೋದು ಅಷ್ಟೇ, ಕಾಂಗ್ರೆಸ್ಸಿಂದ ಎಲ್ಲ ಥರ ಅನುಕೂಲ ಆಗಿದೆ. ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ನೋಡಬೇಡಿ. ಬಡವರು ಶ್ರೀಮಂತ ಅನ್ನೋದು ಯಾವುದು ಲೆಕ್ಕಾಚಾರ ಮಾಡೋದಲ್ಲೇ ಪ್ರತಿಯೊಬ್ಬನಿಗೂ ಮನೆಗೆ ಎಲ್ಲ ಥರ ಅನುದಾನ ಅನುಕೂಲ ಮತ್ತು ದೇವಸ್ಥಾನಗಳು ಎಲ್ಲ ರೀತಿಲೂ ಆಗ್ತಿದೆ. ನೀವು ಮಾಧ್ಯಮದವರಂತೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ ನಮ್ಮ ತಾಲೂಕು ಆದ್ಯಂತ. ದಯವಿಟ್ಟು ಎಲ್ಲರಿಗೂ ಇದೇ ಥರನೇ ಸಪೋರ್ಟ್ ಮಾಡಿ. ನಾವು ಚೆಲುವರಾಯಸ್ವಾಮಿ ಸಾಹೇಬ್ರು ಇರೋವರೆಗೂ ಖಂಡಿತ ಎಲ್ಲ ಜನಗಳು ನೆಮ್ಮದಿಯಾಗಿರ್ತೀವಿ ಅಂತ. ಚಪ್ಪಲಿ ಈ ಕಡೆ ಬಿಡಲ್ಲ ಹೋಗಲ್ಲ ಕಂಬಿಡ ಒಂದ ಕಡೆಗೆ ಹಿಡ್ದಣ ಹಸಿಯ ಪೈಪ್ಗೆ ಗುಡ್ಲಿಗೆಲ್ಲ ಹಂಸಿಗೆ ಹಸಿಯ ಹಾಕು ಅಲ್ಲೇನು ಅಲ್ಲೇ ಸುದ್ದಿ ಮೇಲೆ ಹಂಗೆ ಸುತ್ತಿ ಹಂಗೆ ಗುದ್ಲಿ ಮೇಲೆ ಬಿಡ ಏಕ್ಲು ಹಾಕ್ಬೇಕಾಯ್ತು. ಲಕ್ಷ್ಮಿದು ಮತ್ತು ಬಸ್ಸಿಂದು ಎಲ್ಲ ಅನುಕೂಲ ಆಗಿದೆ. ಅದರಿಂದ ನಮಗೂ ಎಲ್ಲ ಸೌಲಭ್ಯ ನಡೀತಿದೆ. ಯಂಗ್ಸ್ಟರ್ಸ್